ಎಲ್ಲ ಘಾಟಿಗೆ ಒಂದು ಸ್ಪೆಷಾಲಿಟಿ ಇರುತ್ತೆ ಆಯಿತಾ. ಆ ಥರನೇ ಚಾರ್ಮಾಡಿಯಲ್ಲಿನೂ ತುಂಬ ಸ್ಪೆಷಾಲಿಟಿ ಇದೆ. ಇದು ಚಾರ್ಮಾಡಿ ಎಂಟ್ರಿ ಚೆಕ್ ಪೋಸ್ಟ್ ಇದು. ಓಕೆ, ಏನು ಚೆಕ್ಕಿಂಗ್ ಏನು ಮಾಡಲ್ಲ, ನೈಟ್ ಚೆಕ್ಕಿಂಗ್ ಇರ್ಬೋದು. ಅಬ್ಬಬ್ಬಬ್ಬಬ್ಬ ಹೆಂಗೆ ಕಾಣಿಸ್ತಿದೆ ನೋಡಿ ಘಾಟ್ ಸೆಕ್ಷನ್. ಫುಲ್ ಫಾಗಿಂದ ತುಂಬಿದೆ, ಸಖತ್ತಾಗಿದೆ. ನೋಡೋಣ, ಲಾಸ್ಟ್ ಟೈಮ್ ಬಂದಾಗ ಇಲ್ವಾ ಫುಲ್ ಫಾಗ್ ಅಂದರೆ ಯಾವ ಥರ ಇತ್ತು ಅಂದರೆ ಮುಂದೆ ಇರುವ ಗಾಡಿನೂ ಕಾಣಿಸ್ತಿರ್ಲಿಲ್ಲ, ಹಾಗೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಫುಡ್ ಸೇಫ್ಟಿ ಪರ್ಪಸ್ನ ಏನು ಮಾಡಬೇಕು ಅಂತ ಬ್ಯಾಗನ್ನೆಲ್ಲ ಕೆಳಗಡೆ ಇರಬಾರ್ದು, ಹಿಂಗೆ ತೆಗೆದು ಶೋಲ್ಡರ್ಗೆ ಹಾಕಬೇಕು. ಕೋಲಿ ಕೋಲಿ ಚಾರ್ಮಾಡಿ ಏನು ಗೊತ್ತಾ, ಒಂದು ಮೂಡಿ ಮಾಡಿದ ಥರ. ಇಟ್ಸ್ ಲೈಕ್ ಚಾರ್ಮ್ ಮೇಡ್ ಅಂತ ಹೇಳಲ್ವಾ, ಚಾರ್ಮಾಡಿ ಚಾರ್ಮ್ ಮೇಡ್. ಟೈಮೆಲ್ಲ ಕನ್ಸ್ಯೂಮ್ ಮಾಡುತ್ತೆ ಅದೇ, ಬಟ್ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ರಿಸ್ಕಿ ಇದು ಪ್ರೊಟೆಕ್ಟರ್ನ ತೆಗಿಬೇಕು, ಆ್ಯಂಡ್ ಪ್ರೊಪೆಲ್ಲರ್ಸ್ ಪ್ರೊಟೆಕ್ಟರ್ನು ತೆಗಿಬೇಕು. ಹೆಂಗೆ ಇದೊಂದು ಅಥೆಂಟಿಕ್ ಫೀಲ್ ಸಿಕ್ಕಿದಂಗೆ ಆಗುತ್ತೆ ಚಾರ್ಮಾಡಿಯಲ್ಲಿ. ಸಿಂಗಲ್ ರೋಡ್ ಇರೋದು, ಸ್ವಲ್ಪ ಸೇಫಾಗಿ ರೈಡ್ ಮಾಡಬೇಕು. ಆಹಾ ಹೆಂಗೆ ಕಾಣಿಸ್ತಿದೆ ನೋಡಿ, ಡ್ರೋನ್ ಶಾಟ್ನು ಅದ್ಭುತವಾಗಿ ಸಿಕ್ಕಿದೆ. ಓಕೆ, ಸಕ್ಕದಾಗಿ ಸಿಕ್ಕಿದೆ ಡ್ರೋನ್ ಶಾಟ್, ಅಮೇಝಿಂಗ್ ವ್ಯೂ ಆಯಿತಾ. ಇದು ಪ್ರಾಪರ್ ವ್ಯೂ ಅಂದರೆ ಈ ಫಾಗ್ ಎಲ್ಲ ನೋಡಿ ಪ್ರಾಪರಾಗಿ ಲೈನಲ್ಲಿ ನಿಂತಾಗೆ ಚೆನ್ನಾಗಿದೆ, ಒಂದು ಡಿಸಿಪ್ಲಿನ್ ಮೈಂಟೈನ್ ಮಾಡಿದ ಹಾಗೆ ಫಾಗ್. ಐ ಥಿಂಕ್ ಘಾಟ್ ಸೆಕ್ಷನ್ ಟೋಟಲ್ 20 ಕಿಲೋಮೀಟರ್ ಘಾಟ್ ಸೆಕ್ಷನ್ ಇರ್ಬೋದು. ಸೊ ನೋಡಿ, ಸೇಫಾಗಿ ಡ್ರೈವ್ ಮಾಡಿವೆ. ಬಸ್ಸೆಲ್ಲ ತುಂಬ ಸ್ಪೀಡಲ್ಲಿ ಬರುತ್ತೆ ಇಲ್ಲಿ. ಓಕೆ, ನೋಡಿ ನೋಡಿ ಬಸ್ ಹೆಂಗೆ ಬರ್ತಿದೆ ನೋಡಿ, ಗೊತ್ತೇ ಆಗಲ್ಲ ಅಲ್ಲಿ ಬಸ್ ಇದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ಲ. ಸಡನ್ ಎಂಟ್ರಿ ಗೊತ್ತಾಯ್ತಾ, ಎಷ್ಟು ಕೇರ್ಫುಲ್ ಆದ್ರೂ ಸಾಕಾಗಲ್ಲ. ನೋಡಿ ನೋಡಿ ಅಗೈನ್ ಬಸ್, ಗೊತ್ತಾಯ್ತಲ್ವಾ ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆ ಅಲ್ವಾ. ನೀವೆಷ್ಟೇ ನೇಚರ್ನ ಆನಂದಿಸ್ಕೊಂಡು ರೈಡ್ ಮಾಡಿದ್ರು ನಿಮ್ಮ ಕಣ್ಣು ನಿಮ್ಮ ಗಮನ ರೋಡ್ ಮೇಲೆ ಇರಬೇಕು. ಮರಿಬೇಡಿ. ಓ ಮಂಗ, ಮೆಲ್ಲ ಮೆಲ್ಲ ಸೈಡ್ ಸೈಡ್ ಪೋ ಸೈಡ್. ಓಕೆ, ಬಾಯ್ ಬಾಯ್. ಕೆಲವೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಈ ರೋಡಲ್ಲಿ ಎಲ್ಲ ಬೈಕ್ ರೈಡ್ ಹೋಗಬೇಕು, ಅಮೇಝಿಂಗ್ ಆಗಿರುತ್ತೆ, ಹಂಗೆ ಹಿಂಗೆಲ್ಲ ಹೇಳ್ತಾರೆ. ಅದರಲ್ಲಿ ಇದು ಒಂದು ಚಾರ್ಮಾಡಿ, ಇಲ್ಲೂ ಹೋಗ್ಬೇಕು ಬೈಕ್ ರೈಡು. ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಎಲ್ಲ ಕರೆಕ್ಟಾಗಿ ಅರೇಂಜ್ ಆಗಿ ನಿಂತಿದೆ ಫಾಗ್. ಈ ಕಾರಲ್ಲಿ ಟ್ರಾವೆಲ್ ಮಾಡುವವ್ರು ಹೆಂಗೆ ಗೊತ್ತಾ, ಅವರು ಕಾರಲ್ಲಿ ಟ್ರಾವೆಲ್ ಮಾಡ್ತಾರಲ್ಲ, ಯಾವುದಾದ್ರೂ ಒಂದು ಸ್ಪಾಟ್ ಅಂದರೆ ಒಂದು ವ್ಯೂ ಪಾಯಿಂಟ್ ಥರ ಸಿಕ್ಕಿದ್ರೆ ಅಲ್ಲಿ ನಿಲ್ಲಿಸ್ತಾರೆ, ಫೋಟೋ ಕ್ಲಿಕ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಬೈಕ್ ಟ್ರಾವೆಲ್ ಮಾಡುವವರು ಹಂಗೆ ಅಲ್ಲ. ಅವರು ಟ್ರಾವೆಲ್ ಮಾಡ್ತಾ ಇರುವಾಗಲೇ ನೇಚರ್ನ ಆನಂದಿಸಿ ಟ್ರಾವೆಲ್ ಮಾಡ್ತಾರೆ, ಅದು ಕಿಕ್ ಅಂದರೆ. ಆ್ಯಕ್ಚುಲಿ ಒಂದು ಸ್ಪಾಟ್ನೂ ಇದೆ ಇಲ್ಲಿ, ಅದೊಂದು ವಾಟರ್ ಫಾಲ್ ಸ್ಪಾಟ್. ಸೊ ಎಲ್ಲರೂ ಅಲ್ಲಿ ಒಂದು ರೆಸ್ಟ್ ಪಾಯಿಂಟ್ ಅಥವಾ ಒಂದು ಹೋಲ್ಡ್ ಪಾಯಿಂಟನ್ನು ಇಟ್ಕೋತಾರೆ. ಆ್ಯಕ್ಚುಲಿ ಇದೇ ಸ್ಪಾಟ್. ಇವಾಗ ಹೆಂಗೆ ಫೀಲ್ ಆಗ್ತಿದೆ ಗೊತ್ತಾ, ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ, ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ನೋಡಿ ಎಷ್ಟು ಚಿಕ್ಕ ರೋಡ್ ನೋಡಿ, ಇಲ್ಲೆಲ್ಲ ಸ್ಪೀಡು ಹೋದ್ರೆ ಹೆಂಗೆ. ಇದು ಇಲ್ಲೊಂದು ದೇವಸ್ಥಾನ ಇದೆ, ಮತ್ತು ಬಸ್ನು ಇಲ್ಲೊಂದು ಸ್ಟಾಪ್ ಕೊಡುತ್ತೆ, ಬಿಕಾಸ್ ಇಲ್ಲಿ ಪಬ್ಲಿಕ್ ವಾಶ್ರೂಮ್ ಇದೆ. ಅದಕ್ಕೆ ಪುಣ್ಯಕ್ಕೆ ಇವತ್ತು ಅಷ್ಟು ಫಾಗ್ ಇಲ್ಲ. ಓಕೆ,
ಏನೋ ಫೀಲ್ ಆಯ್ತಾ ಇಲ್ಲಿ ರೈಡ್ ಮಾಡುವಾಗ. ಚಳಿ ಆಗಕ್ ಸ್ಟಾರ್ಟ್ ಆಯ್ತು, ಚಳಿ ಚಳಿ. ಸೊ ಚಾರ್ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಇದೆ, ಫಾಲೋ ಮಾಡೋದಕ್ಕೆ ಮರಿಬೇಡಿ. ಈ ಥರನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬಾಯ್ ಬಾಯ್ ಗಾಯ್ಸ್, ಟೇಕ್ ಕೇರ್, ಸಿ ಯು ಸೂನ್ ಆ್ಯಂಡ್ ಸ್ಟೇ ಟ್ಯೂನ್. ದಿಸ್ ಈಸ್ ಚಮ್ಮಿ.